ಒಳ ಮೀಸಲಾತಿ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಸಿದ್ಧಪಡಿಸಿರುವ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯ ಆಗುತ್ತಿದ್ದು ಈ ವರದಿಯನ್ನ ತಿರಸ್ಕರಿಸಿ ಮರುಪರಿಶೀಲನೆ ಮಾಡಬೇಕು ಅಂತ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪ್ರತಿಭಟನೆಗೆ ಹೊಸಕೋಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಮುಖಂಡರುಗಳು ತೆರಳಿದ್ರು. ಹೊಸಕೋಟೆ ಟೋಲ್ ಬಳಿ ಈ ಒಂದು ಜಾಥಾಕ್ಕೆ ತೆರಳುವ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಬಲಗೈ ಸಮುದಾಯದ ಮುಖಂಡರು ಆದಂತಹ YSM ಮಂಜುನಾಥ್ ರವರು ಮಾತನಾಡಿದ್ರು. ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯ ದೊಡ್ಡದಾಗಿದ್ದು ರೋಸ್ಟರ್ ಬಿಂದುವಿನಲ್ಲಿ ABC ವರ್ಗ ಮಾಡಿದ್ದು ಅದರಲ್ಲಿ B ವರ್ಗ ಅಂತ ಪರಿಶಿಷ್ಟ ಜಾತಿಯಲ್ಲಿ ವಲಯ ಸಮುದಾಯಕ್ಕೆ ಮಾಡಿದ್ದಾರೆ. A ಇಂದ B ಗೆ ಬರೋಕೆ 9 ಜಾತಿಗಳನ್ನ ದಾಟ್ಕೊಂಡು ಬರೋಷ್ಟರಲ್ಲಿ ನಮ್ಗೆ ಯಾವುದೇ ಅಧಿಕಾರವಾಗ್ಲಿ ಉದ್ಯೋಗವಾಗ್ಲಿ ಸಿಗೋಕೆ 30 ವರ್ಷ ಮುಂದಕ್ಕೆ ಹೋಗುತ್ತೆ. ಆದ್ರಿಂದ ಇದನ್ನ ಸರಿಪಡಿಸುವ ದೃಷ್ಟಿಯಿಂದ ಮಾಡುತ್ತಿರುವ ಹೋರಾಟ ನಮ್ದಾಗಿದೆ, ಯಾವುದೇ ಜಾತಿ ಜನಾಂಗದ ವಿರುದ್ಧ ಅಲ್ಲ. ಆದ್ರೆ ನಮ್ಮ ಅಣ್ಣ ತಮ್ಮಂದ್ರು ಅವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ತೀವ್ರ ವಾಗ್ದಾಳಿಯನ್ನ ಮಾಡಿದ್ರು. ಬಲಗೈ ಸಮುದಾಯದ ಬಂಧುಗಳು ಏನು ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರುವಂತ ಕೆಲವು ಅನ್ಯಾಯಗಳ ವಿರುದ್ಧ ಏನಂತಂದ್ರೆ ರೋಸ್ಟರ್ ಬಿಂದು ಅನ್ನೋದನ್ನ ಸರಿಯಾದ ಒಂದು ಇದರಲ್ಲಿ ನಿಟ್ಟಿನಲ್ಲಿ ತಗೊಂಡ್ ಬಂದಿಲ್ಲ. ಹಾಗಾಗಿ ನಾವು ಅದನ್ನ ಸರಿಪಡಿಸ್ಬೇಕು. ಏನು ABC ಅಂತ ವರ್ಗಗಳು ಮಾಡಿದ್ದಾರೆ, A ವರ್ಗ ಆದ ನಂತರ B ವರ್ಗ ನಮ್ಮನ್ನ ಏನು ಪರಿಶಿಷ್ಟ ಜಾತಿಯಲ್ಲಿ ವಲಯ ಸಮುದಾಯಕ್ಕೆ ಮಾಡಿದ್ದಾರೆ ಸೇರಿಸಿದ್ದಾರೆ. ಆ A ಇಂದ B ಬರೋದಕ್ಕೆ 9 ಜಾತಿಗಳನ್ನ ದಾಟ್ಕೊಂಡ್ ಬರೋಷ್ಟೊಳಗಡೆ ನಮ್ಗೆ ಏನು ಅಧಿಕಾರಗಳಾಗ್ಲಿ ಮತ್ತೆ ಕೆಲಸಗಳಾಗ್ಲಿ ಯಾವುದೇ ರೀತಿ ಸಿಗೋದಕ್ಕೆ 30 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನ ಸರಿಪಡಿಸ್ಬೇಕು ಅನ್ನೋದ್ರ ವಿರುದ್ಧವಾಗಿ ನಾವು ಮಾಡ್ತಾ ಇದೀವಿ ಹೊರತು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಲ್ಲ. ನಮ್ಮ ಅಣ್ಣ ತಮ್ಮಂದ್ರು ಕೆಲವರು ಇದನ್ನ ವಿರೋಧಗಳು ಮಾಡ್ತಾ ಇದ್ದಾರೆ ಅವರವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರುದ್ಧ ಇಲ್ಲ, ನಾವು ನಮ್ಮ ಜನಾಂಗಕ್ಕೆ ಮತ್ತು ಮುಂದಿರುವ ಮಕ್ಕಳಿಗೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಆ ರೋಸ್ಟರ್ ಬಿಂದು ಏನಿದೆ ಅದನ್ನ ಈಗಾಗಲೇ ಸರಿಪಡಿಸ್ಬೇಕು ಅನ್ನೋರು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ನಂತರ ಈ ಸಮಯದಲ್ಲಿ ಮಾತಾಡಬಾರ್ದು ಏನೋ ಗೊತ್ತಿಲ್ಲ, ನಮ್ಮ ಪಿ ಮುನ್ರಾಜಣ್ಣವರು ಏನೋ ಒಂದು ಸಣ್ಣದು 2-3 ಮಾತು ಮಾತಾಡಿದ್ರು ಅಂತ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದ್ ಮಾತು ಹೇಳ್ತೀನಿ, ಸ್ನೇಹಿತರೆ, ನೀವೆಲ್ಲ ನಮ್ಮ ಅಣ್ತಮ್ಮಂದ್ರು ಅಂತ ಇದ್ದೀರಾ. ಇದೇ ನಮ್ಮ ಮಾದೇವಪ್ಪನ ಬಗ್ಗೆ ಬೈದಾಗ ಅವ್ರಿಗೆ ಚಪ್ಪಲಿ ಹಾರ ಹಾಕಿದ್ರಿ, ನೀವು ಬ್ಯಾನರ್ಗೆ ಚಪ್ಪಲಿಯಲ್ಲಿ ಹೊಡೆಯಂತ ಕೆಲಸ ಮಾಡಿದ್ರಿ. ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ರಿ, ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅವಾಗೆಲ್ಲ ನೀವೆಲ್ಲ ಹೋಗಿದ್ರಿ? ಅವಾಗ ಯಾಕೆ ನೀವು ಮಾತಾಡಿಲ್ಲ? ನಿಮ್ಮವ್ರನ್ನ ನೀವ್ ಯಾಕೆ ಸರಿಪಡಿಸ್ಲಿಲ್ಲ? ಯಾಕೆ ನೀವು ಅವ್ರಿಗೆಲ್ಲ ಬುದ್ಧಿ ಹೇಳಲಿಲ್ಲ? ಹಿಂಗೆಲ್ಲ ಮಾತಾಡಬಾರ್ದು. ನೀವು ಮಾಡಿರೋಂಥ ಕೆಲ್ಸಗಳು ಇವತ್ತು ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದ್ರಂತ ಇದ್ದಂತವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಒಡೆದಾಡ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಮುನ್ರಾಜಣ್ಣ ಒಂದು ಸಣ್ಣ 2-3 ಮಾತು ಮಾತಾಡಿದ ತಕ್ಷಣ ನಿಮ್ಗೆ ಇಷ್ಟು ಬೇಸರ ಆದ್ರೆ ರಾಜ್ಯಾದ್ಯಂತ ಬಲಗೈ ಸಮುದಾಯದ ವಿರುದ್ಧವಾಗಿ ನೀವು ಕುತಂತ್ರಗಳು ನಡೆಸ್ತಾ ಇದ್ದೀರಾ. ಅದ್ರ ವಿರುದ್ಧವಾಗಿ ನೀವ್ಯಾರು ಮಾತಾಡ್ತೀರಾ? ಬರೀ ಮುನ್ರಾಜಣ್ಣ 2 ಮಾತು ಮಾತಾಡೋದಂತ ನೀವು ಮಾತಾಡ್ತಾ ಇದ್ದೀರಲ್ಲ, ದಯವಿಟ್ಟು ನೀವು ಅಣ್ಣ ತಮ್ಮಂದ್ರ ತರ ಬಾಯಲ್ಲಿ ಹೇಳೋದಲ್ಲ ಸ್ವಾಮಿ, ಮನ್ಸಲ್ಲೂ ಇರ್ಬೇಕು. ಆ ಮನ್ಸಲ್ಲಿ ಇರ್ಬೇಕು. ನೀವು ಈ ಕೆಲಸ ಮಾಡೋದಕ್ಕೆ ಊರುಗಳಲ್ಲಿ ಇವತ್ತು ಒಗ್ಗಟ್ಟುಗಳು ಎಲ್ಲ ಒಡೆದೋಗಿ ಇವತ್ತು ರೈಟ್ ಲೆಫ್ಟ್ ಅಂತೆಲ್ಲ ಡಿವೈಡ್ ಆಗ್ತಾ ಇರೋದು. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡೋಣ, ಆದ್ರೆ ಜಾತಿಗಳ ಡಿವೈಡ್ಗಳು ಮಾಡಬೇಕು. ಇವನ್ ವಲಯ ಇವನ್ ಮಾದಿಗ ಅಂತ ಭೇದ ಭಾವ ಮಾಡ್ತಾ ಅಂತ ತಾರತಮ್ಯ ಕೆಲಸಗಳು ಮಾಡಬೇಡ್ರಿ. ಊರುಗಳಲ್ಲೆಲ್ಲರೂ ಅಣ್ಣ ತಮ್ಮಂದ್ರ ತರ ಇದ್ದಾರೆ, ಅವ್ರನ್ನ ಹಂಗೆ ಬದುಕಾಕ್ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬಲಗೈ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ರೆ ನಾವೆಲ್ಲರೂ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ಬೇಕಾಗುತ್ತೆ. ನಮಗೂ ಧ್ವನಿ ಇದೆ, ನಾವು ಮಾತಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಡಗೈ ವಿರುದ್ಧ ನಾವು ಕೆಲವರು ಮಾತಾಡೋದಿಲ್ಲ. ಯಾಕೆ ಮಾತಾಡ್ತಾ ಇದೀರಿ ಅಂದ್ರೆ ನೀವು ಮಾತಾಡ್ತಾ ಇರೋದ್ರಿಂದ ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಅಷ್ಟೇ ಹೊರತು ನಾವ್ ಯಾರು ಮಾತಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್.